Sunshine, sunshine. ಹಾಯ್ ಹಲೋ ನನ್ನ ಯೂಟ್ಯೂಬ್ ಜನತೆಗೆ ನಮಸ್ಕಾರಗಳು. ರೇವತಿ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನು 2 ಕಡೆ ಫಂಕ್ಷನ್ ಮುಗಿಸ್ಕೊಬಂದು ಎಲ್ಲಿ ಇವರು ನಾಪತ್ತೆ ಆಗ್ಬಿಟ್ರಲ್ಲ, ಇನ್ಯಾವ ಫಂಕ್ಷನ್ಗೆ ಹೋದ್ರು ಅಂದ್ಕೊಂಡ್ರೆ ಎಲ್ಲೂ ಹೋಗಿಲ್ಲ, ಮನೆಯಲ್ಲೇ ಇದ್ದೀನಿ. ಸ್ವಲ್ಪ ಅಲ್ಲೇ ಸಾಂಬಾರೆಲ್ಲ ಕೊಟ್ಟು ಕಳಿಸಿದ್ರು, ಅದು ಊಟ ಎಲ್ಲ ಮಾಡಿಕೊಂಡು ಅವತ್ತೆಲ್ಲ ವೀಡಿಯೋನೇ ಮಾಡೋಕ್ಕೆ ಹೋಗಲಿಲ್ಲ, ಸ್ವಲ್ಪ ರೆಸ್ಟ್ ತೊಗೊಂಡೆ. ಇನ್ನೇನು ಕೆಲಸ ಮಾಡೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ನೆಕ್ಸ್ಟ್ ಡೇ ಸೋಮವಾರ ಇದ್ದಿದ್ದರಿಂದ ನಾನು ಸ್ನಾನ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಯಾಕೆಂದರೆ ಮನೇಲಿ ನಾನ್ ವೆಜ್ ಇದ್ದಾಗ ಸ್ವಲ್ಪ ಮಿಕ್ಕಿದ್ರು ಅದೇನೋ ಮಾಡೋಕ್ಕೆ ಒಂಥರ ಮನಸ್ಸಾಗಲ್ಲ. ನಾನು ತಿನ್ನಲ್ಲ ನಾನ್ ವೆಜ್ಜು, ನನ್ನ ಮಗ ನಮ್ಮ ಮನೆಯವರೆಲ್ಲ ತಿಂತಾರೆ. ಆದ್ರೂ ನನಗೇನೋ ಒಂಥರ ಅವತ್ತು ಯಾಕೋ ಬೇಜಾರಾಯಿತು, ಬೇಡ ಅನ್ನಿಸ್ತು, ಅದಕ್ಕೆ ಮಾಡಲೇ ಇಲ್ಲ. ಇನ್ನು ನೆಕ್ಸ್ಟ್ ಡೇ ಇದ್ದು ಎಲ್ಲ ಕ್ಲೀನಿಂಗ್ ಕೆಲಸ ಶುರು ಆಯಿತು. ನೋಡಿ, ಮಾಮೂಲಿ ಇದ್ದೇ ಇರುತ್ತೆ ಕ್ಲೀನಿಂಗ್ ಕೆಲಸ ಅಂತೇನೋ ಎಲ್ಲರೂ ಮನೇಲೂ ಮಾಡ್ತಾರಲ್ವ ಡೈಲಿ. ಆದರೆ ನಾನ್ ವೆಜ್ ಅಂತ ಬಂದಾಗ ಸ್ಪೆಷಲಾಗಿ ಯಾಕೆ ಕ್ಲೀನಿಂಗ್ ಕೆಲಸ ಅಂತೀವಿ ಅಂದರೆ ಅದೊಂದು ಸ್ವಲ್ಪ ಜಿಡ್ಡಿರುತ್ತೆ, ಅದು ಬಳಸೋರ್ಗೆ ಗೊತ್ತಿರುತ್ತೆ, ಅದು ಜಿಡ್ಡು ಸ್ವಲ್ಪ ಮತ್ತು ಪ್ರತಿಯೊಂದೂ ಸ್ವಲ್ಪ ಗಬ್ಬು ಅನ್ನಿಸ್ತಿರುತ್ತೆ. ಅದರಿಂದ ಪ್ರತಿಯೊಂದೂ ನೀಟಾಗಿ ಕ್ಲೀನ್ ಮಾಡಲೇಬೇಕಿರುತ್ತೆ. ನಾವು ವಾರ ಮಾಡಬೇಕಾದ್ರೆ, ಪೂಜೆ ಮಾಡಬೇಕಾದ್ರೆ ನಮಗೆ ಮನಸ್ಸಾಗಲ್ಲ. ಫಸ್ಟ್ ಆಫ್ ಆಲು ಸಾಮಾನ್ಯವಾಗಿ ಈ ಥರ ಕ್ಲೀನ್ ಮಾಡ್ಕೊಂಡು ಮಾಡಿದ್ರೆ ನಮಗೂ ಒಂಥರ ಸಮಾಧಾನ ಅನಿಸುತ್ತೆ. ಇಲ್ಲ ಅಂದರೆ ನನಗೆ ಒಂಥರ ಸಮಾಧಾನ ಅನ್ನಿಸ್ತಿರಲ್ಲ. ಅದರಿಂದ ಎಲ್ಲನೂ ಒಂದು ಕಡೆಯಿಂದ ನೀಟಾಗಿ ಕ್ಲೀನ್ ಮಾಡಿದೆ. ಇನ್ನು ನನ್ನ ಸ್ವೆಟ್ರು ನಾನು ಇವಾಗ ಗಮನಿಸ್ತಿದ್ದೀನಿ, ಇದು ಎಷ್ಟು ಹಳೇದಾಗಿದೆ ಅಂದರೆ, ಆದರೆ ಬೆಚ್ಚಗಾಗತ್ತೆ ಅಂತ ಅಂದ್ಬಿಟ್ಟು ನಾನೇನು ಮಾಡಿದ್ದೀನಿ, ತೋಳನ್ನ ಕಟ್ ಮಾಡಿಬಿಟ್ಟು, ಅಂದರೆ ಹಿಂಗೆ ಬೆಳಗಿನ ಟೈಮು ಹೊಸ್ದಾಕೊಂಡ್ರೆ ಅದೇನೋ ಗೊತ್ತಾ, ತುದಿ ತನಕ ಇರುತ್ತಾ, ಒದ್ದೆ ಆಗುತ್ತಾ, ಪುನಃ ಇನ್ನೂ ಚಳಿ ಆಗುತ್ತದು. ಇದನ್ನು ತೋಳನ್ನ ಕಟ್ ಮಾಡಿ ಇಟ್ಕೊಬಿಟ್ಟಿದ್ದೀನಿ. ಕೆಲಸ ಮಾಡೋ ಟೈಮಿಗೆ ಮಾತ್ರ ಹಾಕೋತೀನಿ. ನಮ್ಮ ಮನೆಯವ್ರು ಬೈತಿರ್ತಾರೆ, ಅಮ್ಮ ತಾಯಿ ನನ್ನ ಮರ್ಯಾದೆ ಕಳಿಬೇಡ, ನಿನ್ಗೆ ಯಾಕೆ ಹೊಸ ಸ್ವೆಟ್ರ್ಗಳು 2-3 ಇದ್ರು ನೀನು ಯಾಕೆ ಇದನ್ನ ಹಾಕೋತೀಯಲ್ಲ ಅಂತ. ನನಗೆ ಗೊತ್ತಿಲ್ಲ ಯಾಕೆ ಅಂತ, ಇದೇ ಇಷ್ಟ ಆಗುತ್ತೆ, ಹೋಗಿ ಇಷ್ಟ ಆಗುತ್ತೆ ಅನ್ನೋದಕ್ಕಿಂತ ಕೆಲಸ ಮಾಡೋಕ್ಕೆ ಇದೇ ಸರಿಯಾಗೈತೆ, ಕೊಳೆ ಆದ್ರೂ ಏನು ಇದಾಗಲ್ಲ ಅಂತ ಅಂದ್ಬಿಟ್ಟು ತಕ್ಷಣ, ಅಂದರೆ ಮಾರ್ನಿಂಗ್ ಟೈಮ್ ಮಾತ್ರ ಇದನ್ನ ಹಾಕೋತೀನಿ, ಆಮೇಲೆಲ್ಲ ಬೇರೆದು ಹಾಕೋತೀನಿ. ಅದೇನೋ ಒಂಥರ ಕೋಡ್ ಥರ ಇರುತ್ತೆ, ಒಂಥರ ಹಾಕ್ಕೊಂಡು ಕೆಲಸ ಮಾಡ್ತೀನಿ. ಸ್ವಲ್ಪ ಅದು ಪುಟ್ಟೋಗ್ಬಿಟ್ಟಿತ್ತು, ನಾನು ನೋಡ್ಕೊಂಡಿಲ್ಲ, ಗಮನಿಸಿಲ್ಲ. ಯಾರಾದರೂ ಗಮನಿಸಿದರೆ ಇಗ್ನೋರ್ ಮಾಡಿ ಪ್ಲೀಸ್, ಯಾರು ಏನು ಅನ್ಕೋಬೇಡಿ. ಯಾಕೆ ಅಂದರೆ ಎಲ್ಲರ ಮನೆಯಲ್ಲೂ ಎಲ್ಲರೂ ಅರ್ಧೋಗಿರೋದು ಹಾಕ್ಕೊಂಡೇ ಇರ್ತೀವಲ್ವ, ಯಾರು ಏನು ಡೈಲಿ ಹೊಸ ಬಟ್ಟೆನೇನೋ ಹಾಕ್ಕೊಂಡಿರಲ್ಲ. ಇನ್ನು ಇದು ಈ ಥರನೂ ನಡೆಯುತ್ತಲ್ಲ, ಸಣ್ಣ ಪುಟ್ಟದು ಏನಾದರೂ ಅದು ಅಡ್ಜಸ್ಟ್ ಮಾಡ್ಕೊಳ್ಳಿ, ಏನು ಅನ್ಕೋಬೇಡಿ. ನೆಕ್ಸ್ಟ್ ಸರಿಯಿಂದ ಚೆನ್ನಾಗಿರೋದು ಹಾಕೋತೀನಿ. ನಾನು ಗಮನಿಸಿರಲಿಲ್ಲ, ಇವಾಗ ನೋಡ್ಬಿಟ್ಟು ನನಗೆ ಒಂಥರ ಆಗ್ತಿದೆ. ಇನ್ನು ಎದ್ದು ಮಾಮೂಲಿ ಬೆಳಗ್ಗೆನೇ ಬಾಗಿಲು ಕಸ ಎಲ್ಲ ಗುಡಿಸಿ ರಂಗೋಲಿ ಬಿಟ್ಟು, ಇನ್ನು ಇದೇ ಸ್ಟಾರ್ಟ್ ಬೆಳಗ್ಗೆ ಟೈಮು ಶುರು ಆಗೋದೆ ಇದರಿಂದ. ಎದ್ದ ತಕ್ಷಣ ಪಾತ್ರೆ ಬೆಳಗ್ಗೆ ಕಸ ಗುಡಿಸಿ, ಪಾತ್ರೆ ಬೆಳಗ್ಗೆ ಬಾಗಿಲಿಗೆ ನೀರು ಹಾಕೋ, ಬಾಗಿಲು ಒರೆಸು, ಈ ಥರ ಮಾಡ್ತಾ ಇರಬೇಕು. ಏನಾದರೂ ಮಾಡಲಿಲ್ಲ ಅಂದ್ರೂ ನಮಗೂ ಸಮಾಧಾನ ಆಗೋಲ್ಲ. ಯಾಕೆಂದರೆ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲನೂ ಕ್ಲೀನ್ ಮಾಡ್ಬಿಟ್ಟು ಮಾಡಿದ್ರೇ ಸಮಾಧಾನ. ಎಷ್ಟೋ ಸರಿ ನಮ್ಮ ಮನೆಯವ್ರ ಹತ್ರ ಬೈಸ್ಕೊಂಡಿದ್ದೀನಿ, ಫಸ್ಟು ತಿಂಡಿ ಮಾಡಿಬಿಡಮ್ಮ, ಫಸ್ಟು ನೀನು ಆಮೇಲೆ ಬೇಕಾದರೆ ಬೇರೆ ಕೆಲಸ ಮಾಡ್ಕೊ, ನೀನು ಅವನಿಗೆ ಬೇಗ ಹೋಗಬೇಕು, ಲೇಟ್ ಆಗುತ್ತೆ ಅಂತ ಎಷ್ಟೋ ಸರಿ ಬೈಸ್ಕೊಬಿಟ್ಟಿದ್ದೀನಿ ಈ ವಿಷಯಕ್ಕೆ. ಅದೇನೋ ನನಗೆ ಅದೇ ಫಸ್ಟ್ ಮಾಡಬೇಕು, ಅದಾದಮೇಲೆ ಇದು ಮಾಡಬೇಕು ಅಂತ ಒಂಥರ ಮನಸ್ಸಿಗೆ ಬಂದ್ಬಿಟ್ಟೈತೆ. ಆಗ್ಲಿಂದ ಅದೇ ಅಭ್ಯಾಸ ಆಗ್ಬಿಟ್ಟು. ಇನ್ನು ಗೋಧಿ ದೋಸೆ ಮಾಡಿದ್ದೆ, ನನ್ನ ಮಗ ಗೋಧಿ ದೋಸೆ ಬೇಡ ಅಂತ ಅಂದ. ಆಯಿತು ಅಂತ ಅಂದ್ಬಿಟ್ಟು ಅವನಿಗೆ ಬಾತ್ ಮಾಡಿದೆ. ಕೊನೆಗೆ ಇವತ್ತು 2 ತಿಂಡಿ ಆಗೋಯಿತು ಮನೇಲಿ. ಗೋಧಿ ದೋಸೆ ಒಂದು ಮತ್ತು ಬಾತು 2 ಆಯಿತು. ಇನ್ನು ಒಬ್ರಿಗದು, ನಮ್ಮಿಬ್ಬರು ಇದನ್ನ ತೊಗೊಂಡ್ವಿ. ಇನ್ನು ಅದ್ರ ಮಧ್ಯದಲ್ಲಿ ಸುಮ್ಮನೆ ಇರುತ್ತಾ, ಹಾಲ್ನವ್ರು ಬರ್ತಿರ್ತಾರೆ, ಹಾಲನ್ನೇ ತಕ್ಕಬೇಕು. ಡಸ್ಟ್ಬಿನ್ ಗಾಡಿ ಬಂತು, ಇನ್ನು ಡಸ್ಟ್ಬಿನ್ ತೊಗೊಂಡೋಗೋಕ್ಕೆ, ಇನ್ನು ಅದು ಬಂದಾಗ ಹಾಕ್ಬಿಡ್ಬೇಕು, ಇಲ್ಲ ಅಂದರೆ ಕಸ ಸ್ಟೋರ್ ಆಗಿಬಿಡುತ್ತೆ. ಅದು ಬಂದ ತಕ್ಷಣ ಏನೇ ಕೆಲಸ ಇದ್ದರೂ ಬಿಟ್ಬಿಟ್ಟು ಓಡ್ತೀವಿ, ಅದು ಬಂದ ತಕ್ಷಣ ಹಾಕೋದಕ್ಕೆ. ಯಾಕೆ ಅಂದರೆ ಹಸಿ ಕಸ ಒಣ ಕಸ ಅಂತ ಬೇರೆ ಮಾಡಿಟ್ಟಿರ್ತೀವಲ್ವ, ಒಣ ಕಸದ್ದೇನು ಪ್ರಾಬ್ಲಮ್ ಇರೋಲ್ಲ. ಈ ಹಸಿ ಕಸ ಐತೆ ನೋಡಿ, ಅದು ಜಾಸ್ತಿ ತಾನೇ ಇಟ್ಬಿಟ್ರೆ ಒಂಥರ ಅಲ್ಲೇ ಕೊಳ್ತೋದಂಗೆ ಆಗ್ಬಿಡುತ್ತೆ. ಅದಂತೂ ತುಂಬ ಸ್ಮೆಲ್ ಬಂದಂಗೆ ಆಗ್ತಿರುತ್ತೆ. ಅದಕ್ಕೆ ತಕ್ಷಣ ಅದು ಗಾಡಿ ಬರ್ತಿದ್ದಂಗೆ ಓಡೋಗ್ತೀವಿ, ಅಲರ್ಟ್ ಆಗಿ ಒಳಗಡೆಯಿಂದನೇ ಓಡೋಗ್ತೀವಿ. ಇನ್ನು ಬಂದ ತಕ್ಷಣ ಕಸ ಎಲ್ಲ ಗುಡಿಸಿ ಎಲ್ಲ ರೆಡಿ ಮಾಡಿದೆ. ಇನ್ನು ಮನೆ ಒಂದು ಒರೆಸ್ಬಿಡೋಣ ಅಂತ ಅಂದ್ಬಿಟ್ಟು ಮನೆಯೆಲ್ಲ ಒರೆಸಿ, ಇನ್ನು ಇದನ್ನು ಬಕೆಟ್ನ ಅಲ್ಲೇ ಬೆಳಗಿಟ್ಬಿಟ್ರೆ ಬಿಸಿಲಲ್ಲಿ ಒಣಗಿದ್ರೆ ಡ್ರೈ ಆದರೆ ಇನ್ನು ಹೊಸ್ದಾಗಿ ಕಸ ಹಾಕೋಕ್ಕೆ ಸರಿಯಾಗುತ್ತೆ. ಇನ್ನು ನಾನು ಸ್ನಾನ ಎಲ್ಲ ಮಾಡಿಕೊಂಡು ರೆಡಿ ಆಗ್ತಾಯಿದೆ. ಇನ್ನು ಪೂಜೆ ಮಾಡಬೇಕಲ್ವ, ಇಷ್ಟೆಲ್ಲ ಮಾಡೋ ತನಕನೇ ಟೈಮ್ ಆಗಿನೇ ಮಧ್ಯಾಹ್ನನೇ ಆಗೋಯ್ತು. ಬಾಯಲ್ಲಿ ಎಷ್ಟು ಬೇಗ ಹೇಳ್ತೀವಲ್ವ, ಎಷ್ಟು ಈಸಿಯಾಗಿ, ಆದರೆ ಮಾಡೋ ತನಕ ಟೈಮ್ ಅದು ಹೆಂಗೆ ಓಡುತ್ತೆ, ಅದು ಹೆಂಗೆ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಮೊದಲೆಲ್ಲ ಬೇಗ ಮಾಡ್ತಿದ್ದೆ, ಇವಾಗ ಬೇಗ ಮಾಡೋಕ್ಕೆ ಆಗ್ತಿಲ್ಲ. ಯಾಕೆ ಅಂತಲೇ ಗೊತ್ತಾಗ್ತಿಲ್ಲ. ಬಾಡಿ ಜಾಸ್ತಿ ಕ್ವಿಕ್ಕಾಗಿ ವರ್ಕ್ ಮಾಡ್ತಿಲ್ಲ ಇನ್ನು. ಅಂದರೆ ಸ್ವಲ್ಪ ನನ್ನ ಬಾಡಿನೇ ಸ್ವಲ್ಪ ಇನ್ನೂ ಇದಾಗಬೇಕು ಅಂತ ಅನಿಸುತ್ತೆ. ಅಂದರೆ ಅದಕ್ಕೆ ಇನ್ನೂ ಫಾಸ್ಟಾಗಿ ಸೆಟ್
ಮಾಡ್ಕೋಬೇಕು. ಈ ಟೈಮ್ ತಕ್ಕಂಗೆ ಕೆಲಸ ಮಾಡಬೇಕು ಅಂತಾರಲ್ಲ, ಹಂಗೆ ಕರೆಕ್ಟಾಗಿ ಫಾಸ್ಟಾಗಿ ಕೆಲಸ ಮಾಡೋದನ್ನ ಇನ್ನು ರೂಢಿ ಮಾಡ್ಕೋಬೇಕು. ಎಷ್ಟೇ ಫಾಸ್ಟಾಗಿ ಮಾಡಿದ್ರೂ ಬೆಳಗ್ಗೆ ಟೈಮು ಅದು ಹೆಂಗೆ ಕೆಲಸ ಟೈಮ್ ಆಗಿಬಿಡುತ್ತೆ ಅಂತಲೇ ಗೊತ್ತಾಗಲ್ಲ. ಇನ್ನು ನಿನ್ನೆ ಪೂಜೆ ಎಲ್ಲ ಮಾಡಿರಲಿಲ್ಲ, ಇವತ್ತು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ. ಎದ್ದು ಸ್ನಾನ ಮಾಡಿಕೊಂಡು ಪೂಜೆ ಮಾಡಬೇಕು. ಪೂಜೆ ಮಾಡಿರಲಿಲ್ಲ, ನಾನು ಸೋಮವಾರ ವಾರ ಮಾಡಲೇ ಇಲ್ಲ. ನಮ್ಮದು ಸೋಮವಾರ ಮಾಡಬೇಕು, ವಾರ ಮಾಡೋಕ್ಕಾಗಲಿಲ್ಲ. ಇನ್ನು ಇವಾಗ ಪೂಜೆ ಮಾಡಬೇಕು. ಸ್ನಾನ ಮಾಡ್ಕೊಂಡು ಬಂದೆ. ಇವಾಗ ಏನು ಅಂದರೆ ಕೆಲಸ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ರೆ ಯಾವ ಟೈಮಿಂಗ್ಸು ನೋಡೋಲ್ಲ, ಏನು ನೋಡೋಲ್ಲ, ಸುಮ್ಮನೆ ಮಾಡ್ತಾಯಿರ್ತೀವಿ. ಮುಗಿಬೇಕಷ್ಟೇ ಕೆಲಸ, ಏನು ಅಂದ್ಕೊಂಡಿರ್ತೀವಿ ಅದು ಆಗಬೇಕಷ್ಟೇ. ಮಾಡೋ ತನಕ ಸುಮ್ಮನೆ ಮಾಡ್ತಾಯಿರ್ತೀವಿ. ಮಾಡಾದ್ಮೇಲೆ ನೋಡಿದ್ರೆ ಟೈಮ್ನ ಇಷ್ಟೊತ್ತು ಆಗ್ಬಿಟ್ಟೈತಾ ಗೊತ್ತೇ ಆಗಿಲ್ವಲ್ಲ ಅಂತ ಅನಿಸುತ್ತೆ. ಆಮೇಲೆ ಹೋಗಿ ನೀನು ಯಾಕೆಂದರೆ ನಮಗೆ ಸಮಾಧಾನ ಆಗಬೇಕು ಫಸ್ಟು. ನಮಗೆ ಸಮಾಧಾನ ಇಲ್ಲದೆ ಯಾವ ಕೆಲಸ ಮಾಡಿದ್ರೂ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ. ನನ್ನ ಅಭಿಪ್ರಾಯ ಇದು. ಫಸ್ಟು ನಮಗೆ ಸಮಾಧಾನ ಆದರೆ ಯಾವುದೇ ಕೆಲಸನೂ ಓಕೆ ಅಂತ. ಇಲ್ಲ ಅಂದರೆ ಸಮಾಧಾನನೇ ಇಲ್ಲ ಅಂದರೆ ಯಾವ ಕೆಲಸ ಮಾಡಿದ್ರೂ ಅದು ಮನಸ್ಸಿಗೆ ಹಿಡಿಸ್ಲಿಲ್ಲ ಅಂದರೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರಲ್ಲ, ಆ ಥರ ಆಗುತ್ತೆ. ಈಗಂತೂ ನನಗೆ ಒಂದಿನ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಸಮಾಧಾನ ಅಂತೂ ಆಯಿತು ನನಗೆ. ಇವಾಗೆಲ್ಲ ಕ್ಲೀನಿಂಗ್ ಎಲ್ಲ ಆಗಿ ಪೂಜೆ ಎಲ್ಲ ಮಾಡೋಕ್ಕೆ ರೆಡಿ ಮಾಡಿಕೊಂಡೆ. ಇನ್ನು ಸಿಂಪಲಾಗೇ ಡೈಲಿ ಪೂಜೆ ಹೆಂಗೆ ಮಾಡ್ತೀವಿ ಅದೇ ಥರ ಸಿಂಪಲಾಗಿ ಪೂಜೆ ಮಾಡಿ ಮುಗಿಸ್ದೆ. ಅಂತೂ ಇಂತೂ ಇಷ್ಟೆಲ್ಲ ಮಾಡಿ ಮುಗಿಸೋಷ್ಟ್ರೊಳಗೆ 11:15 12 ಗಂಟೆ ಆಗೇ ಹೋಗಿತ್ತು. ಇನ್ನು ತಿಂಡಿ ತಿನ್ನೋಣ ಅಂತ ಅಂದ್ಬಿಟ್ಟು ಇಲ್ಲಿ ತನಕನೂ ಹೊಟ್ಟೆ ಮೇಲೆ ಜ್ಞಾನ ಆಗಿರಲಿಲ್ಲ. ಹೊಟ್ಟೆ ಹಸಿ ಇತ್ತಾ ಇಲ್ವಾ ಏನೂ ಆಗಿರಲಿಲ್ಲ. ಇದಾದಮೇಲೆ ನೋಡಿ ಒಂದು ಸ್ವಲ್ಪ ಊಟ ಮಾಡಬೇಕು, ತಿಂಡಿ ತಿನ್ನಬೇಕು ಅಂತ ಅವಾಗ ಅನಿಸುತ್ತೆ. ಆವಾಗ ಒಂದು ಸ್ವಲ್ಪ ಆರಾಮಾಗಿ ಕೂತ್ಕೊಂಡು ತಿಂಡಿ ತಿನ್ನೋದು. ಇನ್ನು ಬಾತ್ ಮಾಡಿದ್ನಲ್ಲ, ಅದನ್ನ ಬಾತನ್ನ ತಿಂದ್ಕೊಂಡು ಅವನಿಗೂ ಹಾಕ್ಕೊಟ್ಟಿದ್ದೆ. ಅವನಿಗೂ ರಜಾ ಇತ್ತು, ಮನೆಯಲ್ಲೇ ಇದ್ದ ಅವನು. ಇನ್ನು ನಮ್ಮ ಮನೆಯವ್ರು ಮಾತ್ರ ಡ್ಯೂಟಿಗೆ ಹೋಗಿದ್ರು. ನಾನು ಕೂತ್ಕೊಂಡು ಸಮಾಧಾನವಾಗಿ ಈಗ ಕೂತು ತಿಂದ್ಕೊಂಡು ಇನ್ನು ಏನೋ ಮಧ್ಯಾಹ್ನ ಅಡುಗೆ ಅಂತೂ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಯಾಕೆಂದರೆ 2 ಥರ ತಿಂಡಿ ಮಾಡಿದ್ನಲ್ಲ ಅದೇ ಇತ್ತು. ಇನ್ನು ಬೆಂಡೆಕಾಯಿ ಇತ್ತು, ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ದಾಗ ಹೊಸ ಮನೇಲಿ ಮಾಡಿಸಿದ್ರಲ್ಲ ಅದನ್ನು ತಿಂದ್ಬಿಟ್ಟು ಬಂದು ಅದನ್ನ ಟ್ರೈ ಮಾಡಬೇಕಿತ್ತು. ನಮಗೆಲ್ಲಾದರೂ ಅಷ್ಟೇ ಅಲ್ವಾ, ಎಲ್ಲಾದರೂ ಏನಾದರೂ ತಿಂದ್ಬಿಟ್ಟು ಬಂದರೆ ಹೆಣ್ಮಕ್ಳಿಗೆ ಮನೆಯಲ್ಲಿ ಅದನ್ನ ಟ್ರೈ ಮಾಡಿ ಆ ರೆಸಿಪಿ ಸರಿ ಬರುತ್ತೋ ಇಲ್ವೋ ಒಟ್ಟಿನಲ್ಲಿ ಒಂದ್ಸರಿ ಟ್ರೈ ಮಾಡೋ ತನಕ ಅಂತೂ ಸಮಾಧಾನ ಇರಲ್ಲ. ನಾನು ಮಾಡಿದೆ, ಬೆಂಡೆಕಾಯಿ ಇತ್ತು, ಬೆಂಡೆಕಾಯಿ ಬಜ್ಜಿ ಮಾಡಿದೆ. ಬಜ್ಜಿ ಯಾಕೋ ಚೆನ್ನಾಗಲಿಲ್ಲ ನನಗೆ. ಒಳಗಡೆ ಮೇಲೆ ಕ್ರಿಸ್ಪಿ ಇತ್ತು, ಒಳಗಡೆ ಲೋಳೆ ಅಂತ ಅನ್ನಿಸ್ತು. ಆಮೇಲೆ ಬೆಂಡೆಕಾಯಿ ಫ್ರೈನೇ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಬೆಂಡೆ ಫ್ರೈ ಮಾತ್ರ ಮಾಡಿದೆ. ನನಗೆ ಒಂದು ಸ್ವಲ್ಪ ಎಣ್ಣೆ ಅನ್ನಿಸ್ತು, ಆದರೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿತ್ತು. ಆಯಿಲ್ ಅಂತ ಅನ್ನಿಸ್ತು, ಸ್ವಲ್ಪ ದಪ್ಪ ಆಗ್ತಿದ್ದೀವಿ ಆಯಿಲು ಅಂತ ಅನಿಸಿದ್ರು. ಆದರೂ ಒಂದ್ಸರಿ ಟ್ರೈ ಮಾಡೋಕ್ಕೇನೋ ಒಂದ್ಸರಿ ತಾನೇ ತಿನ್ನೋದು, ಏನು ಪದೇ ಪದೇ ತಿಂತೀವ ಅಂತ ಅಂದ್ಬಿಟ್ಟು. ಆಮೇಲೆ ಹೋಮ್ ಮೇಡ್ ತಾನೆ ಅಂತ ಅಂದ್ಬಿಟ್ಟು ಒಂದ್ಸರಿ ಮಾಡಿದೆ. ಎಲ್ಲ ಖಾಲಿ ಆಯಿತು. ನಾನು ವೀಡಿಯೋನೇ ಮಾಡ್ಕೊಳ್ಳಿಲ್ಲ, ತಕ್ಷಣ ಅಲ್ಲಲ್ಲೇ ಖಾಲಿ ಆಗೋಯ್ತು. ಇನ್ನು ಬಜ್ಜಿಗೆ ಬೇರೆ ಕಲಸಿಟ್ಬಿಟ್ಟಿದ್ನಲ್ಲ, ಅದರಿಂದ ಒಂದೇ ಒಂದು ಆಲೂಗೆಡ್ಡೆ ಹಾಕಿ ಬಜ್ಜಿ ಮಾಡಿಕೊಂಡು ತಿಂದ್ವಿ. ಇಷ್ಟೆಲ್ಲ ಮಾಡಿ ಇವತ್ತೆಲ್ಲ ಕೆಲಸ ಮುಗಿಸೋಣ ಅಂತ ಅಂದ್ಕೊಂಡು ನೋಡಿ ನಾವು ಪ್ರಿಪೇರ್ ಆಗಿರ್ತೀವಿ. ಕರೆಂಟ್ ಕೈ ಕೊಟ್ಬಿಡ್ತು. ನಾನು ಗೊತ್ತಿಲ್ಲ, ಅಂದರೆ ಕರೆಂಟ್ ಹೋಗ್ತಿರ್ಲಿಲ್ಲ ನಮ್ಮ ಕಡೆ. ಬೆಳಗ್ಗೆ ಹೋದರೆ ನಮ್ಮ ಕಡೆ ಏನಾದರೂ ರಿಪೇರಿ ಇದ್ದರೆ ಮಾತ್ರ ತೆಗಿಯೋದು. ಬೆಳಗ್ಗೆ ಎಲ್ಲ ಕಡೆನೂ ತೆಗಿಯೋಲ್ಲ, ನಮ್ಮ ಕಡೆನೂ ಹಂಗೆ ಆಯಿತು. ಆದರೆ ಬೆಳಗ್ಗೆ ತೆಗ್ದಿದ್ದು ಸಂಜೆ ತನಕ ಕೊಡಲೇ ಇಲ್ಲ. ಇನ್ನು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಬೇಕಿತ್ತು, ಇನ್ನು ಚಾರ್ಜ್ಗೆ ಹಾಕಿರಲಿಲ್ಲ, ಮೋಟ್ರ್ ಓಡಿಸಿರಲಿಲ್ಲ, ಈ ಥರ ಏನೂ ಕೆಲಸನೇ ಆಗಲಿಲ್ಲ ಅವತ್ತು. ಇನ್ನು ಅಡುಗೆದಂತೂ ಸದ್ಯ ಇದ್ದಿದ್ದರಿಂದ ಇನ್ನೇನು ಬೇರೆ ಮಾಡೋಕ್ಕೆ ಹೋಗಲಿಲ್ಲ. ಇಷ್ಟಾಯಿತು ಇವತ್ತು. ಅಲ್ಲಿಂದ ಬಂದು ಇಷ್ಟು ಕೆಲಸ ನೆಕ್ಸ್ಟ್ ಡೇ ಮಾಡೋಕ್ಕೆ ಹೋಗಿರಲಿಲ್ಲ. ಅದರ ನೆಕ್ಸ್ಟ್ ಡೇ ಕೆಲಸ ಮಾಡೋಣ ಅಂತ ಪ್ರಿಪೇರ್ ಮಾಡಿಕೊಂಡ್ರೆ ಪುನಃ ಹಂಗೂ ಕೂತ್ಕೊಳ್ಳೋಂಗೆ ಆಯಿತು. ಕರೆಂಟ್ ಹೋಗಿದ್ದ ಕಾರಣ ನಾನು ನೀರು ಲೋಡ್ ಮಾಡ್ಕೊಂಡಿರಲಿಲ್ಲ. ಅದರಿಂದ ಇನ್ನು ಇವತ್ತೊಂದು ಸ್ಟೋರಿ ಅಂತ ಅನ್ಕೋಬೋದು. ನಮ್ಮನೆ ಏನೇನು ನಡೀತು ಇಷ್ಟು ವಿಷಯಗಳು ಅಂತ ಅನ್ಕೋಬೋದು. ಏನಪ್ಪ ಮೇನ್ ಇದರಲ್ಲಿ ಅಂತ ಅಂದರೆ ಅದೇ ನಾನ್ ವೆಜ್ ಆದಮೇಲೆ ಸ್ವಲ್ಪ ಕ್ಲೀನಿಂಗ್ ಕೆಲಸ ಮಾಡಿಕೊಂಡೇ ಹಿಂಗೆ ಇದು ಮಾಡ್ತೀವಿ, ಪೂಜೆ ಮಾಡ್ತೀವಿ. ಪೂಜೆ ಮಾಡಿದ್ರೇ ಮನ್ಸಿಗೆ ಸಮಾಧಾನ ಅಂತ ಅಷ್ಟೇ, ಇನ್ನೇನಿಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಮ್ಮ ವಿಡಿಯೋನ ಫಾಲೋ ಮಾಡಿ. ಬೆಲ್ ಬಟನ್ ಒತ್ತಿ ಹಾಲ್ ಅಂತ ಬರುತ್ತೆ, ಅದರ ಮೇಲೆ ಪ್ರೆಸ್ ಮಾಡಿದ್ರೆ ನನ್ನ ಎಲ್ಲ ವಿಡಿಯೋಗಳು ನಿಮಗೆ ಬಂದು ತಲುಪುತ್ತೆ. ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನೆಲ್ಲ ನೋಡ್ಬೋದು.
ಮಾಡ್ಬೋದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ಬೋದು. ನಿಮ್ಗೆ ಯಾವ ಥರ ವೀಡಿಯೋ ಮಾಡಬೇಕು ಅಂತ ಹೇಳಿ, ಖಂಡಿತವಾಗ್ಲೂ ಆ ಥರ ಹಾಕ್ತೀನಿ. ನಿಮ್ಮದೇನಾದರೂ ಡೌಟ್ಸ್ಗಳಿದ್ರೆ ಅಥವಾ ಕ್ವಶನ್ಗಳಿದ್ರೆ ಅಥವಾ ನಿಮಗೇನಾದರೂ ನಿಮ್ಮ ಅಭಿಪ್ರಾಯಗಳಿದ್ರೆ, ಸೊಲ್ಯೂಷನ್ ಇದ್ದರೆ, ಸಜೆಷನ್ ಇದ್ದರೆ, ಏನೇ ಇದ್ರೂ ನನ್ನ ಹತ್ರ ಹೇಳ್ಕೊಳ್ಳಿ. ಖಂಡಿತವಾಗ್ಲೂ ನಾನು ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀನಿ. ನನ್ನ ಕೈಲಿ ಸಾಧ್ಯವಾದಷ್ಟು ನಾನು ಅದಕ್ಕೆ ಏನು ರೆಸ್ಪಾನ್ಸ್ ಕೊಡಬೇಕು, ಉತ್ತರ ಕೊಡಬೇಕು, ನನಗೆ ಖಂಡಿತವಾಗ್ಲೂ ಮಾಡ್ತೀನಿ, ತಿಳಿಸ್ತೀನಿ. ಇನ್ನು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಎಲ್ಲನೂ ಕಮೆಂಟ್ ಮೂಲಕ ತಿಳಿಸಿ. ನಾನು ಕಾಯ್ತಾ ಇರ್ತೀನಿ ಅದಕ್ಕೋಸ್ಕರ. ಮತ್ತು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಗೊತ್ತಿರೋರಿಗೆಲ್ಲ ಶೇರ್ ಮಾಡಿ. ಇನ್ನು ನಾನು ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಾ ಇಲ್ವಾ ಅದನ್ನು ತಿಳಿಸಿ. ಸಿಂಪಲಾಗಿ ಚಿಕ್ಕದಾಗಿ ವಿಡಿಯೋ ಮಾಡಿದ್ದೀನಿ, ತುಂಬ ಲಾಂಗಾಗಿ ಏನು ಮಾಡಿಲ್ಲ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಮತ್ತೆ ಸಿಗ್ತೀನಿ. ಬರಲಾ? ಬಾಯ್.